ಪ್ರೀತಿಯ ಪುಟಾಣಿಗಳೇ, ನಿಮಗೆಲ್ಲ ಇಂದಿನ ತರಗತಿಗೆ ಸ್ವಾಗತವನ್ನು ಕೋರೋಕೆ ಬಯಸ್ತೀನಿ ನಾನು. ಇವತ್ತು ನಿಮ್ಮ ನುಡಿಗನ್ನಡ ಪಠ್ಯಪುಸ್ತಕ ಇದೆಯಲ್ಲ ಮಕ್ಕಳೇ, ಅದರಲ್ಲಿ ತೃತೀಯ ಭಾಷೆನಲ್ಲಿ ಮಾಸ್ತಿಯವರ ಮಾತೃಪ್ರೇಮ ಅನ್ನೋದು ಒಂದು ಪಾಠ ಇದೆ ನಿಮಗೆ. ಅದರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಏನು ಹೇಳಿದ್ದಾರೆ ಮಾಸ್ತಿಯವರು? ಅವರ ಮಾತೃ ಅಂದರೆ ನಿಮ್ಗೆ ಗೊತ್ತು ಮಕ್ಕಳೇ, ಮಾತೃ ಅಂದರೆ ತಾಯಿ ಅನ್ನೋ ಅರ್ಥ. ತಾಯಿಯನ್ನು ಎಷ್ಟು ಪ್ರೀತಿ ಪಡ್ತಾಯಿದ್ರು, ತಾಯಿಗೆ ಎಷ್ಟು ಗೌರವ ಕೊಡ್ತಾಯಿದ್ರು, ತಾಯಿನ ಹೇಗೆ ತಮ್ಮ ಜೀವನದ ಅವಿಭಾಜ್ಯ ಅಂಗ, ಜೀವನದಲ್ಲಿ ಅವಿಭಾಜ್ಯ ಅಂಗ ಅಂತ ಹೇಗೆ ಅಂದ್ಕೊಂಡಿದ್ರು, ಎಷ್ಟು ಅವರು ತಾಯಿ ಮೇಲೆ ಮಮತೆಯನ್ನು ಪ್ರೀತಿಯನ್ನು ಇಟ್ಟಿದ್ರು ಅನ್ನೋದನ್ನು ಈ ಪಾಠದಲ್ಲಿ ಹೇಳ್ತಾರೆ ಅವರು. ಅದನ್ನು ನಾವೆಲ್ಲ ಇವಾಗ ತಿಳ್ಕೊಳ್ಳೋಣ. ಬನ್ನಿ ಮಕ್ಕಳೇ, ಹೋಗೋಣ ಇವಾಗ ಪಠ್ಯವನ್ನು ಓದೋಣ. ಅದಕ್ಕೆ ಮುಂಚೆ ಈ ಮಾಸ್ತಿಯವರ ಮಾತೃಪ್ರೇಮ ಅನ್ನೋದನ್ನು ಮಾಸ್ತಿಯವರು ಬರೆದಿಲ್ಲ, ಇದನ್ನು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಅನ್ನೋರು ಈ ಪಾಠವನ್ನು ಬರೆದಿದ್ದಾರೆ. ತಮ್ಮ ಅಭಿಪ್ರಾಯ ಅಂದರೆ ಮಾಸ್ತಿಯವರ ಬಗ್ಗೆ, ಮಾಸ್ತಿಯವರು ಹೇಗೆ ತಮ್ಮ ತಾಯಿಯನ್ನು, ಅವರ ತಾಯಿಯನ್ನು ಅಂದರೆ ಮಾಸ್ತಿಯವರ ತಾಯಿಯನ್ನು ಮಾಸ್ತಿಯವರು ಎಷ್ಟು ಪ್ರೀತಿ ಪಡ್ತಾಯಿದ್ರು ಅನ್ನೋದನ್ನು ಇವರು ಬರೆದಿದ್ದಾರೆ. ಯಾರು? ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಅಂತ. ಅವರು 22 ಮೇ 1916ರಲ್ಲಿ ಹುಟ್ಟುತ್ತಾರೆ. 16ನೇ ಇಸವಿಯಲ್ಲಿ ಹುಟ್ಟುತ್ತಾರೆ. ಇವರು ವೃತ್ತಿಯಲ್ಲಿ ಉಪಾಧ್ಯಾಯರಾಗಿದ್ದರು. ಇವರು ಮೇಷ್ಟ್ರಾಗಿರ್ತಾರೆ. ವಿನೋಬಾ ಭಾವೆಯೊಂದಿಗೆ ಭೂದಾನ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ನೋಡಿ, ಆ ಥರ ಚಳುವಳಿಯನ್ನೆಲ್ಲ ಇವರು ಭಾಗವಹಿಸಿದ್ರಂತೆ ವಿನೋಬಾ ಭಾವೆಯ ಜೊತೆಯಲ್ಲಿ. ತುಂಬಿ ಎಂಬುದು ಇವರ ಕಥಾಸಂಕಲನ. ಅಂದರೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೇನೆ ನನ್ನ ಹಿಂದಿನ ತರಗತಿಗಳಲ್ಲಿ. ಕಥೆಯನ್ನು ಒಂದಷ್ಟು ಸಮೂಹ ಕಥಾ ಸಂಕಲನ ಅಂದರೆ ಕಥೆಗಳನ್ನು ಒಂದಷ್ಟು ಸಣ್ಣ ಕಥೆಗಳನ್ನೆಲ್ಲ ಸೇರಿಸಿ ಒಂದು ಪುಸ್ತಕವನ್ನು ಮಾಡ್ತಾರೆ. ಅದನ್ನು ನಾವು ಸಂಕಲನ ಅಂತ ಹೇಳ್ತೀವಿ. ಸಂಕಲನ ಅಂದರೆ ಒಂದಕ್ಕಿಂತ ಜಾಸ್ತಿ. ತುಂಬಿ ಎಂಬುದು ಇವರ ಕಥಾ ಸಂಕಲನ. ಹಳ್ಳಿ ಮೇಷ್ಟ್ರು ಮತ್ತು ಹಳ್ಳಿ ಚಿತ್ರ ಆಕಸ್ಮಿಕ ಏಗ್ದಾಗೆಲ್ಲ ಆಯ್ತೆ ಇವರು ರಚಿಸಿದ ಕೆಲವು ಪ್ರಮುಖ ಕೃತಿಗಳು. ಶಾಸ್ತ್ರಿಗಳು ದಿನಾಂಕ 22/3/2013 ನಿಧನರಾದರು. ಸಾಹಿತಿಗಳ ಸ್ಮೃತಿ ಎಂಬ ಇವರ ಕೃತಿಯಿಂದ ಮಾಸ್ತಿಯವರ ಮಾತೃಪ್ರೇಮ ಗದ್ಯ ಭಾಗವನ್ನು ಆರಿಸಲಾಗಿದೆ. ಸಾಹಿತಿಗಳ ಸ್ಮೃತಿ ಅಂದರೆ ಎಲ್ಲ ಸಾಹಿತಿಗಳ ಸ್ಮೃತಿ ಅಂದ್ರೇನು? ಜ್ಞಾಪಿಸ್ಕೊಳ್ಳೋದು, ನೆನಪು, ಅವ್ರನ್ನ ನೆನಪಿಸ್ಕೊಳ್ಳೋದು. ಆ ಪುಸ್ತಕದಿಂದ ಇವರು ಈ ಭಾಗವನ್ನು ಆರಿಸ್ಕೊಂಡಿದ್ದಾರೆ. ಬಹುಶಃ ಈ ಕೃತಿಯಲ್ಲಿ ಇವರು ಎಲ್ಲ ವಿವಿಧ ಸಾಹಿತಿಗಳ ಬಗ್ಗೆ ಒಂದು ವಿಶೇಷತೆಯನ್ನು, ಪ್ರತಿಯೊಂದು ಸಾಹಿತಿಗಳ ಬಗ್ಗೆಯೂ ಒಂದೊಂದು ವಿಶೇಷತೆಯನ್ನು ಬರೆದಿರ್ತಾರೆ ಅಂತ ಅನ್ಕೋತೀನಿ ನಾನು. ಅದೇ ಥರ ಇವರು ಮಾಸ್ತಿಯವರಿಗೆ ಮಾತೃಪ್ರೇಮ ಎಷ್ಟಿತ್ತು ಅನ್ನೋದನ್ನು ಬರೆದಿದ್ದಾರೆ. ಆ ಭಾಗವನ್ನು ಇಲ್ಲಿ ಆರಿಸಿಕೊಂಡು ಇಲ್ಲಿ ನಿಮ್ಮ ಪಠ್ಯಕ್ಕೆ ಕೊಡಲಾಗಿದೆ. ನೋಡೋಣ ಬನ್ನಿ ಏನು ಅಂತ. ನಮ್ಮ ಸಂಸ್ಕೃತಿಯಲ್ಲಿ ಸ್ತ್ರೀಯರನ್ನು ಕುರಿತಂತೆ ಗೌರವದ ಭಾವನೆ ಇದೆ. ಅದರಲ್ಲೂ ತಾಯಿಯನ್ನು ಕುರಿತಂತೆ ಅತಿ ಹೆಚ್ಚಿನ ಪ್ರೀತಿ ಆದರಗಳಿವೆ. ಹೌದಲ್ವಾ? ನೀವು ನಿಮ್ಮ ತಾಯಿನ ಎಷ್ಟು ಪ್ರೀತಿ ಪಡ್ತೀರಾ, ಎಷ್ಟು ಇಷ್ಟಪಡ್ತೀರಾ? ನಿಮ್ಮ ತಾಯಿ ನಿಮ್ಮ ಶಾಲೆಯಿಂದ, ನೀವು ಸ್ಕೂಲಿಂದ ಮನೆಗೆ ಬಂದಾಗ ನಿಮ್ಮ ತಾಯಿ ಇಲ್ಲದೆ ಎಷ್ಟು ನೀವು ಹುಡುಕ್ತೀರಾ ಅವ್ರಿಗೋಸ್ಕರ ಅಲ್ವಾ ಮಕ್ಕಳೇ? ನೀವು ಇದನ್ನೆಲ್ಲ ಅನುಭವಿಸ್ತಾನೂ ಇದ್ದೀರಾ ಅಲ್ವಾ? ಇದಕ್ಕೆ ಕನ್ನಡದ ಹಿರಿಯ ಚೇತನ ಮಾಸ್ತಿಯವರದು ಒಂದು ಆದರ್ಶ. ಏನು ಅವ್ರದ್ದು ನೋಡೋಣ. ಅವರಿಗೆ ಸ್ತ್ರೀಯರ ಬಗ್ಗೆ ಹಾಗೂ ಅವರ ತಾಯಿಯ ಬಗ್ಗೆ ಇದ್ದ ಗೌರವ ವಿಶೇಷವಾದುದು. ಮಾಸ್ತಿಯವರಿಗೆ ಸ್ತ್ರೀಯರ ಬಗೆಗೆ ಇದ್ದ ಗೌರವವನ್ನು ಲೇಖಕರಾದ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಈ ಗದ್ಯ ಭಾಗದಲ್ಲಿ ನಿರೂಪಿಸಿದ್ದಾರೆ. ಅವ್ರು ಹೇಳಿದ್ದಾರೆ, ಇವರು ಕೃತಿಕಾರರ ಪರಿಚಯ ನಾವು ಆಗಲೇ ಮಾಡ್ಕೊಂಡ್ವಿ. ಅವರು ಮಾಸ್ತಿಯವರಿಗೆ ಎಷ್ಟಿತ್ತು ಮಾತೃಪ್ರೇಮ ಅನ್ನೋದನ್ನು ಈ ಗದ್ಯ ಭಾಗದಲ್ಲಿ, ಈ ಪಠ್ಯ ಭಾಗದಲ್ಲಿ ಇವರು ಹೇಳಿದ್ದಾರೆ. ನೋಡೋಣ. 1975ನೇ ಇಸವಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ. 1975ನೇ ಇಸವಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಅಂತ ಘೋಷಣೆ ಮಾಡಿದ್ರಂತೆ. ಒಂದು ಮಧ್ಯಾಹ್ನ ಪೂಜ್ಯ ಮಾಸ್ತಿಯವರನ್ನು ಅವರ ನಿವಾಸದಲ್ಲಿ ಕಂಡೆ. ಇವರು ಇದನ್ನು ಹೇಳ್ಕೊಳ್ತಾ ಇರೋದು, ತಮ್ಮ ಅನುಭವವನ್ನು, ತಮ್ಮ ಮಾಸ್ತಿಯವರ ಜೊತೆ ತಮ್ಮ ಒಡನಾಟದಲ್ಲಿ ಇವರು ಏನೆಲ್ಲ ಕಂಡ್ರು ಅನ್ನೋದನ್ನು ಇಲ್ಲಿ ಅವರು ಹೇಳ್ಕೊತಾ ಇದ್ದಾರೆ. ಮುಖ್ಯವಾಗಿ ಮಾಸ್ತಿಯವರ ಮಾತೃಪ್ರೇಮವನ್ನು ಇವರು ಕಾಣ್ತಾರೆ. ಇವರ ಒಡನಾಡಿನಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಮಾಸ್ತಿಯವರ ಜೊತೆ ಒಡನಾಟದಲ್ಲಿದ್ದಾಗ ಇವರು ಅವರ ಮಾತೃಪ್ರೇಮವನ್ನು ಕಾಣ್ತಾರೆ. ಅದನ್ನು ಇಲ್ಲಿ ಬರೀತಾರೆ. ಒಂದು ಮಧ್ಯಾಹ್ನ ಮಾಸ್ತಿಯವರ ಮನೆಗೆ ಹೋದೆ ಅಂತ ಹೇಳ್ಕೊತಾರೆ. ನಿವಾಸ ಅಂದರೆ ಮನೆ. ಕುಶಲ ಪ್ರಶ್ನೆಗಳಾಗುವಷ್ಟರಲ್ಲೇ, ಕುಶಲ ಪ್ರಶ್ನೆ ಅಂದ್ರೇನು? ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಕುಶಲ ಪ್ರಶ್ನೆಗಳು. ಉಭಯ ಕುಶಲೋಪರಿ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ನೀವು ಚೆನ್ನಾಗಿದ್ದೀರಾ, ನೀವು ಯಾರು ನಿಮ್ಗೆ ಸಿಕ್ಕಿದ ತಕ್ಷಣ ಏನು ಕೇಳ್ತೀರಾ? ಹೇಗಿದ್ದೀರಾ ಅಂತ ಕೇಳ್ತೀರಾ. ಅವರು ನಿಮ್ಮನ್ನು ಹೇಗಿದ್ದೀರಾ ಅಂತ, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತಾರೆ. ಆ ಥರ ಕುಶಲೋಪರಿ ಪ್ರಶ್ನೆಗಳಾಗುವಷ್ಟರಲ್ಲೇ ಕೆಲವು ಮಹಿಳೆಯರು ಮಾಸ್ತಿಯವರನ್ನು ಕಾಣಲು ಬಂದರು.